ಪವಿತ್ರ ಬಂಧನವಾಯಿತೆ. ಸಂಚಿಕೆ 6. ತನ್ನೆಲ್ಲ ಕೆಲಸಗಳನ್ನು ಮುಗಿಸಿದ ಅಕ್ಷರ ಬಿಡುವಿನ ವೇಳೆ ನೋಡಿಕೊಂಡು ಬಾಸ್ನ ಚೇಂಬರ್ಗೆ ಹೋದಾಗ ಅವಳನ್ನು ದೂರದಿಂದಲೇ ಕಂಡ ಅವಳ ಬಾಸ್ ನಿಶ್ವಲ್ ತನ್ನ ಕೆಲಸವನ್ನು ಬದಿಗೊತ್ತಿ ಲ್ಯಾಪ್ಟಾಪ್ ಮುಚ್ಚಿಟ್ಟು ಅವಳೇನು ಹೇಳುತ್ತಾಳೆಂದು ಕೇಳುವ ಉದ್ದೇಶದಿಂದ ಕೈಕಟ್ಟಿ ಕುಳಿತು ಅವಳು ಒಳಗಡೆ ಬರುವುದನ್ನೇ ಕಾಯತೊಡಗಿದನು. 26 ವರ್ಷದ ಸ್ಫುರದ್ರೂಪಿ ಯುವಕ ನಿಶ್ವಲ್ MBA ಮುಗಿಸಿ ತನ್ನ ಅಪ್ಪ ಕಟ್ಟಿ ಬೆಳೆಸಿದ ಕಂಪನಿಯನ್ನು ಮುನ್ನಡೆಸುವತ್ತ ಹೆಜ್ಜೆ ಇಟ್ಟಿದ್ದನು. ಅಪ್ಪ ಅಮ್ಮನ ಒಬ್ಬನೇ ಮಗ ನಿಶ್ವಲ್ಗೆ ಅವನ ಕಂಪನಿಯಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿರುವ ಅಕ್ಷರ ಎಂದರೆ ಏನೋ ಒಂಥರ ಸೆಳೆತ. 3 ವರ್ಷಗಳಿಂದ ಅವಳನ್ನು ನೋಡುತ್ತಲೇ ಇದ್ದಾನೆ. ಮುಖದಲ್ಲಿ ರಾಶಿ ರಾಶಿ ಮೇಕಪ್ ಮೆತ್ತಿಕೊಂಡು ಬರುವ ಹುಡುಗಿಯರ ಎದುರು ಇವಳೊಂಥರ ಡಿಫರೆಂಟ್. ಮುಖದಲ್ಲಿ ಒಂಚೂರು ತೆಳುವಾದ ಪೌಡರ್, ಕಣ್ಣಿಗೆ ಕಾಡಿಗೆ, ಹವಳದಂತಹ ತುಟಿಗಳಿಗೆ ಒಂಚೂರೇ ಚೂರು ಲಿಪ್ಸ್ಟಿಕ್, ಮೈ ಮುಚ್ಚುವಂತಹ ಉಡುಪುಗಳು. ಆ ನ್ಯಾಚುರಲ್ ಬ್ಯೂಟಿಗೆ ಅವನು ಎಂದೋ ಮನಸೋತು ಹೋಗಿದ್ದಾನೆ. ಆದರೆ ಅದನ್ನೆಂದೂ ಯಾರ ಜೊತೆಗೂ ಹೇಳಿಕೊಂಡವನೇ ಅಲ್ಲ, ಸ್ವತಃ ಅವಳಲ್ಲಿಯೂ ಹೇಳಿಲ್ಲ. ಇನ್ನೇನು ಬರುವ ವಾರದಲ್ಲಿ ತನ್ನ ಹುಟ್ಟುಹಬ್ಬ ಇದ್ದುದರಿಂದ ಆ ದಿನ ತನ್ನ ತಂದೆ ವರ್ಷಂಪ್ರತಿಯಂತೆಯೇ ಈ ಬಾರಿಯೂ ತನಗೇನು ಬೇಕೆಂದು ಕೇಳಿದಾಗ ಅಕ್ಷರಾಳನ್ನೇ ಗಿಫ್ಟ್ ಆಗಿ ಕೇಳಿ ಅಪ್ಪ ಅಮ್ಮನನ್ನು ಅವಳ ಮನೆಗೆ ಕರೆದುಕೊಂಡು ಹೋಗಬೇಕೆಂದು ತೀರ್ಮಾನ ಮಾಡಿದ್ದಾನೆ. ಆದರೆ ಎಲ್ಲವೂ ಅವನೆಣಿಕೆಯಂತೆಯೇ ನಡೆದರೆ ತಾನೆ, ಎಲ್ಲವೂ ತಮ್ಮ ತಮ್ಮ ಇಚ್ಛೆಯಂತೆಯೇ ನಡೆಯುತ್ತಲೇ ಹೋದರೆ ಆ ಮೇಲಿದ್ದವನಿಗೆ ಏನು ಕೆಲಸ ಹೇಳಿ? ಇಲ್ಲಿಯೂ ಹಾಗೆಯೇ ಆಗಿತ್ತು. ಒಳಬಂದ ಅಕ್ಷರ ಸುಮ್ಮನೆ ಬಂದಿರಲಿಲ್ಲ. ತಾನು ಇನ್ಮೇಲೆ ಕೆಲಸಕ್ಕೆ ಬರುವುದಿಲ್ಲ ಅಂತ ಹೇಳಲು ಬಂದಿದ್ದಳು. ಈ ವಿಚಾರ ಕೇಳಿದ ನಿಶ್ವಲ್ಗೆ ಒಮ್ಮೆಲೆ ತಲೆ ತಿರುಗಿದಂತೆ ಆಗಿತ್ತು. ಏನು ಹೇಳ್ತಾ ಇದ್ದೀರಾ ಅಕ್ಷರ? ಕೆಲಸ ಬಿಡ್ತಾ ಇದ್ದೀರಾ? ಯಾಕೆ? ಯಾವ ಕಾರಣಕ್ಕಾಗಿ ಅಂತ ಕೇಳಬಹುದಾ? ಸಂಬಳ ಏನಾದರೂ ಕಡಿಮೆ ಆದರೆ ಹೇಳಿಬಿಡಿ, ಹೆಚ್ಚಿಗೆ ಮಾಡೋಣ. ನೋ ಸರ್, ಹಾಗೇನೂ ಇಲ್ಲ. ನನಗೆ ಮದುವೆ ಫಿಕ್ಸ್ ಆಗಿದೆ. ಬರುವ ವಾರನೇ ಮದುವೆ, ಅದಕ್ಕೆ ಕೆಲಸ ಬಿಡ್ತಾ ಇದ್ದೀನಿ ಅಷ್ಟೇ ಅಂದಾಗ ನಿಶ್ವಲ್ನ ಹೃದಯ ಒಡೆದು ಹೋದಂತಾಯಿತು. ತನ್ನ ಪ್ರೇಮ ಪಾರಿವಾಳ ಇನ್ಯಾರದೋ ವಶವಾಗುವುದನ್ನು ಅವನಾದರೂ ಹೇಗೆ ತಾನೇ ಸಹಿಸಿಯಾನು? ಇಷ್ಟರವರೆಗೆ ವಿಚಾರ ತನ್ನಲ್ಲಿಯೇ ಮುಚ್ಚಿಟ್ಟು ತಪ್ಪು ಮಾಡಿದ್ದೇನೆಂದು ಇವಾಗ ಅನಿಸಿದ್ದವನಿಗೆ. ಆದರೂ ಸಾವರಿಸಿಕೊಂಡು, ಏನ್ರಿ ಅಕ್ಷರ, ನೀವು ನಿಜ ಹೇಳ್ತಾ ಇದ್ದೀರಾ? ಅದೇನು ಇಷ್ಟು ಸಡನ್ ಆಗಿ ಮದುವೆ? ಲವ್ ಗಿವ್ ಏನಾದರೂ ಮಾಡಿದ್ದೀರಾ ಹೇಗೆ? ಹಾಗೇನು ಇಲ್ಲ ಸರ್, ನನ್ನ ಅಣ್ಣನ ಭಾವನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಇನ್ನು ಲವ್ ಗಿವ್ ಅಂತ ಇಲ್ಲಿಯವರೆಗೂ ಹೋದ ಮಗಳೇ ಅಲ್ಲ ನಾನು. ಅಣ್ಣ ಹೇಗೆ ಹೇಳ್ತಾನೋ ಹಾಗೆ. ಅಂದರೆ ಈ ಮದುವೆ ನಿಮ್ಮ ಇಷ್ಟದ ಪ್ರಕಾರ ನಡೀತಿಲ್ವಾ? ಅಯ್ಯೋ ಬಿಡಿ ಸರ್, ನನ್ನ ಇಷ್ಟ ಕಷ್ಟ ಎಲ್ಲ ಯಾರು ಕೇಳ್ತಾರೆ? ಹೆತ್ತಮ್ಮ ಇದ್ದರೆ ಕೇಳ್ತಾರೆ ಇದ್ದರೋ ಏನು. ಆದರೆ ಅವರು ನನ್ನ ಪಾಲಿಗೆ ಇಲ್ಲ ಅಲ್ವಾ? ಹೇಗೋ ದೇವರು ಇಟ್ಟ ಹಾಗೆ ಆಗುತ್ತದೆ. ಅದು ನನ್ನ ಹಣೆ ಬರಹ ಬಿಡಿ ಸರ್. ನನ್ನ ಈ ತಿಂಗಳ ಸಂಬಳ ಕೊಟ್ಟರೆ ಒಳ್ಳೆಯದಿತ್ತು. ಅಷ್ಟೇ ತಾನೇ, ಇವಾಗ್ಲೇ ಕೊಡ್ತೀನಿ ಅಂತ ಹೇಳಿದವನು ತನ್ನ ಡ್ರಾಯರ್ನಿಂದ ಹಣದ ಕಂತೆಗಳನ್ನು ತೆಗೆದು ಅದರಲ್ಲಿ ಅವಳ ತಿಂಗಳ ಸಂಬಳ ಕೊಟ್ಟು ಉಳಿದ ಒಂದಷ್ಟು ನೋಟುಗಳನ್ನು ಒಂದು ಕವರ್ನಲ್ಲಿ ಹಾಕಿ ಅವಳ ಕೈಗಿಟ್ಟಾಗ, ಅಯ್ಯೋ ಇದ್ಯಾಕೆ ಸರ್, ನನಗೆ ನನ್ನ ಸಂಬಳ ಅಷ್ಟೇ ಸಾಕು, ಹೆಚ್ಚೇನು ಬೇಡ. ಅಕ್ಷರ, ಹಾಗೆಲ್ಲ ಹೇಳಬೇಡಿ. ಇದನ್ನು ನೀವು ತಗೊಳ್ಳಲೇಬೇಕು. ಇದು ನನ್ನ ಕಡೆಯಿಂದ ಮದುವೆಗೆ ಗಿಫ್ಟ್ ಅಂತ ತಿಳಿದುಕೊಳ್ಳಿ ಅಂತ ಒತ್ತಾಯದಿಂದ ಅವಳದನ್ನು ತೆಗೆದುಕೊಳ್ಳುವಂತೆ ಮಾಡಿದ್ದನು. ಅವನ ಒತ್ತಾಯಕ್ಕೆ ಮಣಿದು ಅವಳದನ್ನು ತೆಗೆದುಕೊಂಡು ಹೊರಗಡೆ ಹೋಗುತ್ತಾ ಇದ್ದರೆ ಅವನ ಉಸಿರೇ ನಿಂತು ಹೋದಂತೆ ಆಗಿತ್ತು. ಕೊನೆಗೂ ನನ್ನ ಕನಸು ಕನಸಾಗಿಯೇ ಉಳಿದು ಹೋಯಿತಲ್ಲೇ ಹುಡುಗಿ ಅಂತ ಕಣ್ಣು ತುಂಬಿಕೊಂಡು ಹೃದಯ ಬಿರಿಯುವಂತೆ ಅತ್ತೇ ಬಿಟ್ಟಿದ್ದನು. ಜಲಜರ ಮನೆಯಲ್ಲಿ ಮದುವೆಯ ವಿಚಾರದಿಂದ ಕೋಲಾಹಲವೇ ಎದ್ದುಬಿಟ್ಟು, ಒಬ್ಬ ತನಗೆ ಮದುವೆಯೇ ಬೇಡ, ತಾನಂತೂ ಆ ಹುಡುಗಿಯನ್ನು ಮದುವೆ ಆಗುವುದೇ ಇಲ್ಲ ಎಂದರೆ ಮತ್ತೊಬ್ಬ ಮೆಲ್ಲನೆ ಅಮ್ಮನ ಕಿವಿಯಲ್ಲಿ ಆ ಹುಡುಗಿ ನನಗೇ ಬೇಕು ಅಂತ ಹೇಳಿದರು. ಇದೆಲ್ಲವನ್ನು ಆಲಿಸಿದ ಜಲಜರ ನಿರ್ಧಾರ ಮಾತ್ರ ಬದಲಾಗಲೇ ಇಲ್ಲ. ನೋಡ್ರು, ಯಾರು ಏನು ಹೇಳಿದರೂ ಅಷ್ಟೇ, ನಾನಂತೂ ತೀರ್ಮಾನ ಮಾಡಿಯಾಗಿದೆ. ಅಶೋಕ ಆ ಹುಡುಗಿಯನ್ನು ಮದುವೆ ಆಗುತ್ತಿದ್ದಾನೆ ಅಷ್ಟೇ ಅಂತ ಹೇಳಿದಾಗ ತಾಯಿಯ ಮಾತಿಗೆ ಎದುರಾಡದ ಅಶೋಕ
ಅಲ್ಲಿಂದ ಎದ್ದು ಹೋಗಿದ್ದನು. ಅಲೋಕ್ನ ಕಡೆ ತಿರುಗಿದ ಜಲಜ, ಅಲ್ವೋ, ನಿನಗೇನು ಕಡಿಮೆಯಾಗಿದೆ ಅಂತ ಆ ಹುಡುಗಿಯನ್ನು ಇಷ್ಟಪಡುತ್ತಿದೀಯಾ? ನೀನೇನು ನಿನ್ನ ಅಣ್ಣನ ಹಾಗೇನಾ? ಅಲ್ಲ ತಾನೆ? ನಿನಗೆ ಅಂತ ಒಂದೊಳ್ಳೆಯ ಸಂಬಂಧ ನೋಡಿದರೆ ಆಯ್ತು, ಇವಾಗ ಸುಮ್ಮನಿದ್ದು ಬಿಡು ಅಂತ ಅವನ ಬಾಯನ್ನು ಮುಚ್ಚಿಸಿ ಬಿಟ್ಟಿದ್ದರು ಜಲಜ. ಇನ್ನು ಅವರ ಗಂಡ ನರೇಂದ್ರ ಅಂತೂ ಯಾವಾಗಲೂ ಮೌನಿಯೇ. ಹೆಂಡತಿಯ ಮುಂದೆ ಮಾತನಾಡುವ ಧೈರ್ಯ ಅವರಿಗಿದ್ದರೆ ತಾನೆ. ಹಾಗಾಗಿ ಕಣ್ಮುಂದೆ ಏನೇ ನಡೆದರೂ ಕಂಡು ಕಾಣಿಸಿದಂತೆ ಇದ್ದು ಬಿಡುತ್ತಿದ್ದರು. ಜಲಜ ಮಾತ್ರ ತಡ ಮಾಡದೆ ಮನೆಯ ಪಕ್ಕದ ದೇವಸ್ಥಾನಕ್ಕೆ ಹೋದವರು ಮದುವೆಗೆ ಬೇಕಾದ ಏರ್ಪಾಡುಗಳನ್ನೆಲ್ಲ ಮಾಡಿಕೊಂಡು ಬಂದು ಮಗಳು ಅಳಿಯನಿಗೆ ಫೋನಾಯಿಸಿದ್ದರು. ಕಥೆ ಮುಂದುವರಿಯುತ್ತದೆ.